ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ಮುಗಿದು ಕೇವಲ 5 ತಿಂಗಳು ಉರುಳಿವೆ ಅಷ್ಟೇ. ಅಷ್ಟು ಬೇಗ ಬಿಗ್ ಬಾಸ್ ಕನ್ನಡ 13 ಅಂದರೆ ಸೀಸನ್ 13 ಕಾರ್ಯಕ್ರಮದ ಪ್ರೀ ಪ್ರೊಡಕ್ಷನ್ ವರ್ಕ್ಗೆ ಚಾಲನೆ ನೀಡಲಾಗಿದೆ. ಎಲ್ಲವೂ ಪ್ಲ್ಯಾನ್ ಪ್ರಕಾರ ನಡೆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಗ್ ಬಾಸ್ 13ನೇ ಸೀಸನ್ ಪ್ರಸಾರ ಆರಂಭ ಆಗಲಿದೆ. ಹಾಗಾದರೆ ಇನ್ನೆರಡು ತಿಂಗಳಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಯಾವ್ಯಾವ ಸೀರಿಯಲ್ಗಳು ಎಂಡ್ ಆಗುತ್ತವೆ? ಆ ಕುರಿತಾದ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ. ಪ್ರಸ್ತುತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾಣಿ, ಪ್ರೇಮಕಾವ್ಯ, ಅಗ್ನಿಸಾಕ್ಷಿ, ಮುದ್ದು ಸೊಸೆ, ಗೌರಿ ಕಲ್ಯಾಣ, ಶ್ರೀಗಂಧದ ಗುಡಿ, ನಂದಗೋಕುಲ, ಭಾರ್ಗವಿ LLB ಹಾಗೂ ಪವಿತ್ರ ಬಂಧನ ಧಾರಾವಾಹಿಗಳು ಪ್ರಸಾರ ಆಗುತ್ತಾ ಇವೆ. ಅಗ್ನಿಸಾಕ್ಷಿ ಸೀರಿಯಲ್ ಇತ್ತೀಚೆಗಷ್ಟೇ ಶುರುವಾಗಿದೆ. ದೊಡ್ಡ ಹೈಪ್ನೊಂದಿಗೆ ಲಾಂಚ್ ಆಗಿರುವ ಅಗ್ನಿಸಾಕ್ಷಿ ಮೆಗಾ ಧಾರಾವಾಹಿಯಾಗಿ ಮುಂದುವರಿಯುವುದರಲ್ಲಿ ಅನುಮಾನವೇ ಇಲ್ಲ. ಇನ್ನು ನಂದಗೋಕುಲ, ಮುದ್ದು ಸೊಸೆ, ಶ್ರೀಗಂಧದ ಗುಡಿ, ಗೌರಿ ಕಲ್ಯಾಣ, ಪವಿತ್ರ ಬಂಧನ ಧಾರಾವಾಹಿಗಳು TRP ಪಟ್ಟಿಯಲ್ಲಿ ಟಾಪ್ನಲ್ಲಿವೆ. ಹೀಗಾಗಿ ಈ 5 ಸೀರಿಯಲ್ಗಳು ಸದ್ಯಕ್ಕೆ ಎಂಡ್ ಆಗೋದು ಯಾವುದೇ ಲಕ್ಷಣಗಳು ಇಲ್ಲ. ಒನ್ ಟೈಮ್ನಲ್ಲಿ ಭಾರ್ಗವಿ LLB ಧಾರಾವಾಹಿಗೆ ಹೆಚ್ಚು TRP ಬರ್ತಾ ಇತ್ತು. ಆದ್ರೀಗ ಭಾರ್ಗವಿ LLB ಹವಾ ಕಡಿಮೆ ಆಗಿದೆ. ಸದ್ಯ ಕಥೆಯ ಟ್ರ್ಯಾಕ್ ನೋಡಿದರೆ ಭಾರ್ಗವಿ ಮೇಲೆ ಮಾವ JP ಪಾಟೀಲ್ಗೆ ನಂಬಿಕೆ, ವಿಶ್ವಾಸ ಹೆಚ್ಚಾಗಿದೆ. ಹಾಗೆ ಮುಂದುವರಿಸಿ ಹ್ಯಾಪಿ ಎಂಡಿಂಗ್ ಮಾಡಿಬಿಡ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ ಆಗಿದೆ. ಇನ್ನು ಇತ್ತೀಚೆಗಷ್ಟೇ ಶುರುವಾದ ಸೀರಿಯಲ್ ರಾಣಿ, ಆರಂಭದಿಂದಲೂ ರಾಣಿ TRP ಪಟ್ಟಿಯಲ್ಲಿ ಕಮಾಲ್ ಮಾಡ್ತಿಲ್ಲ. TRP ಆಧಾರದ ಮೇಲೆ ರಾಣಿ ಧಾರಾವಾಹಿಯನ್ನು ಎಂಡ್ ಮಾಡ್ತಾರಾ ಅನ್ನೋ ಇನ್ನೊಂದು ಪ್ರಶ್ನೆಯೂ ಎದುರಾಗಿದೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ರಾತ್ರಿ 9:30ಕ್ಕೆ ಪ್ರಸಾರ ಆಗುತ್ತೆ. ಒಂದು ವೇಳೆ ಭಾರ್ಗವಿ LLB ಧಾರಾವಾಹಿಯನ್ನು ಎಂಡ್ ಮಾಡಿ ಪವಿತ್ರ ಬಂಧನ ಸೀರಿಯಲ್ ಸ್ಲಾಟ್ನ ಚೇಂಜ್ ಮಾಡ್ತಾರಾ ಅನ್ನೋದು ಈಗ ಇನ್ನೊಂದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಅಥವಾ ಯಾವ ಸೀರಿಯಲನ್ನು ಮುಗಿಸದೆ ಭಾರ್ಗವಿ LLB ಹಾಗೂ ಪವಿತ್ರ ಬಂಧನ ಧಾರಾವಾಹಿಗಳನ್ನು ಸಂಜೆ 5ರಿಂದ 6 ಗಂಟೆಗೆ ಹಾಕ್ತಾರಾ ಅನ್ನೋ ಸದ್ಯಕ್ಕೆ ಇವೆಲ್ಲವೂ ಪ್ರಶ್ನಾರ್ಥಕ ಹಾಗೂ ಊಹಾಪೋಹವಷ್ಟೇ. ಯಾವ ಸೀರಿಯಲ್ ಪ್ರಾಜೆಕ್ಟ್ನ ನಿಲ್ಲಿಸಬೇಕು, ಯಾವುದನ್ನು ಮುಂದುವರಿಸಬೇಕು ಅನ್ನೋದು ಕಲರ್ಸ್ ಕನ್ನಡ ತಂಡವೇ ನಿರ್ಧರಿಸುತ್ತೆ. ಹೀಗಾಗಿ ಸೀರಿಯಲ್ ಪ್ರಿಯರು ಯಾವ ಸೀರಿಯಲ್ ಎಂಡ್ ಆಗುತ್ತೆ ಅನ್ನೋ ಒಂದು ರೀತಿ ಬೇಸರದಲ್ಲಿ ಕಾಯ್ತಾ ಇದ್ದಾರೆ. ಈ ಬಗ್ಗೆ ನೀವು ಸೀರಿಯಲ್ ಪ್ರಿಯರಾಗಿದ್ದರೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.